60% ನೀರು ಕಡಿತ ಆಗಿದೆ ಅಂತಂದ್ರೆ ಲೆಕ್ಕ ಹಾಕಿ ಆ ಕೈಗಾರಿಕಾ ಪ್ರದೇಶಗಳ ಪರಿಸ್ಥಿತಿ ಏನಾಗಿರಬೇಡ ಅಂತ. ಹಾಗಾಗಿಯೇ ಹಲವು ಕಾರ್ಮಿಕರು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರಂತೆ. ಅಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಮಾತನಾಡಿದ್ದಾರೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಆರಿಫ್ HM ಅವರು ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ, ಪರಿಸ್ಥಿತಿ ಹೇಗಿದೆ, ಅವರ ಮಾತೇನು ಕೇಳ್ಕೊಂಡು. ರಾಜ್ಯ ರಾಜಧಾನಿಯಲ್ಲಿ ಸದ್ಯಕ್ಕೆ ಎಲ್ಲೆಲ್ಲೂ ನೀರಿಗಾಗಿ ಹಾಹಾಕಾರ. ಈ ನೀರಿನ ಕೊರತೆ ಅನ್ನುವಂಥದ್ದು ಕೈಗಾರಿಕಾ ವಲಯವನ್ನು ಕೂಡ ಬಿಟ್ಟಿಲ್ಲ. ಕೈಗಾರಿಕಾ ವಲಯದಲ್ಲಿ ಸದ್ಯಕ್ಕೆ ತೀವ್ರವಾದಂತಹ ನೀರಿನ ಅಭಾವ ತಲೆದೋರಿದೆ. ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ಆರಿಫ್ HM ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ಕೈಗಾರಿಕಾ ವಲಯಗಳಲ್ಲಿ ಸಾಕಷ್ಟು ಜನ ಲಕ್ಷಾಂತರ ಜನ ಎಂಪ್ಲಾಯೀಸ್ ಇರುವಂತಹ ಕೈಗಾರಿಕಾ ವಲಯ ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವ ಥರದ ಪ್ರಾಬ್ಲಮ್ಗಳೆಲ್ಲ ಶುರುವಾಗಿದೆ, ನೀರಿನ ಪ್ರಾಬ್ಲಮ್ ಎಷ್ಟರ ಮಟ್ಟಿಗಿದೆ ಸರ್? ಈಗ ಮಳೆಯ ಕೊರತೆಯಿಂದಾಗಿ ಎಲ್ಲ ಕಡೆ ನೀರಿನ ಅಭಾವ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ನಮಗೆ ಒಂದು ತಿಂಗಳ ಮುಂಚೆ ಒಂದು ಲೆಟರ್ ಕರೆಸ್ಪಾಂಡೆಂಟ್ ಆಗಿತ್ತು ಜಲಮಂಡಳಿಯಿಂದ. ನಾವು ಪೈಪ್ಲೈನ್ ಮುಖಾಂತರ ಏನು ರೀಸೈಕಲ್ಡ್ ವಾಟರ್ನ ಕೈಗಾರಿಕಾ ಪ್ರದೇಶಕ್ಕೆ ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಬಟ್ ಅದು ಏನಂತ ಹೇಳಿದ್ರೆ ಅದನ್ನು ಮಾಡಿ ಅದನ್ನು ಟೆಂಡರ್ ಕರೆದು ಪೈಪ್ಲೈನ್ ಅಳವಡಿಸಿ ಎಲ್ಲ ಬಂದು ಅದು ತುಂಬ ದೊಡ್ಡ ಪ್ರೊಸೆಸ್. ಅಷ್ಟರೊಳಗಡೆ ಮಳೆಗಾಲ ಬಂದುಬಿಟ್ರೆ ಈಗ ಇರುವಂತಹ ನಮ್ಮ ಏನು ತೊಂದರೆ ಇದೆ ಅದನ್ನು ಪೂರೈಸೋ ನಿಟ್ಟಿನಲ್ಲಿ ಏನೋ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ನಮಗೆ ಯಾವುದೇ ಥರದ ಕೈಗಾರಿಕಾ ಸಂಘಕ್ಕೆ ಯಾವುದೇ ಮಾಹಿತಿ ಇಲ್ಲಿವರೆಗೆ ನಮಗೆ ಬಂದಿಲ್ಲ ಅಥವಾ ಯಾವುದಾದ್ರೂ ಒಂದು ಕರೆಸ್ಪಾಂಡೆನ್ಸು ಸಹ ಬಂದಿಲ್ಲ. ಈಗ ಜಲಮಂಡಳಿ ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಲ್ಲ ಕಡೆಗೂ ಕೂಡ ಬರಗಾಲ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಭಾಯಿಸೋದಕ್ಕೆ 60% ನೀರನ್ನು ಈಗಾಗಲೇ ಕೈಗಾರಿಕಾ ವಲಯಕ್ಕೆ ಕೊಡ್ತಿದ್ದಂಥ 60% ನೀರನ್ನು ಕಡಿತಗೊಳಿಸಿದೆ ಅಂತ ಕೇಳಲ್ಪಟ್ವಿ. ನಿಜಾನ ಇದು? ಹೌದು ಸರ್, ನನಗೆ ಶೇಕಡಾವಾರು ಸಮರ್ಪಕವಾಗಿ ನನಗೆ ಗೊತ್ತಿಲ್ಲ. ಆದರೂ ಕಡಿತ ಆಗಿದೆ, ಖಂಡಿತವಾಗಿಯೂ ಕಡಿತ ಆಗಿದೆ. ಮತ್ತು ಅವರೇ ನಮ್ಗೆ ಹೇಳಿದ್ದಾರೆ ಏನು, ನಾವು ರೀಸೈಕಲ್ಡ್ ವಾಟರ್ನ ಕೊಡಬೇಕು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಈಗ ಸಮ್ಮರ್, ಇದು ಹಾಟ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು. ಈ 3 ತಿಂಗಳಿಗೆ ನಮಗೆ ಟ್ಯಾಂಕರ್ ಆಗ್ಬೋದು, ಏನೇ ಆಗ್ಬೋದು, ಅವರು ನಮಗೆ ನೀರು ಕೊಡಲಿ. ಅದು ಬೇಕಾದರೆ ಏನು ರೀಸೈಕಲ್ಡ್ ವಾಟರ್ ಆದರೂ ಪರವಾಗಿಲ್ಲ, ಯಾಕಂದರೆ ನಮಗೆ ಬೇರೆ ಕೆಲಸಕ್ಕೆ ಟಾಯ್ಲೆಟ್ಗೆ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಅಥವಾ ಬೇರೆ ಇದಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಬರೀ ಕಾವೇರಿ ನೀರಿನ ಅವಶ್ಯಕತೆ ನಮಗೆ ಕುಡಿಯೋದು ಇರೋದ್ರಿಂದ ಅದು ಬಿಟ್ಟು ಇದು ಕೊಟ್ಟರೂ ಸಹ ನಮ್ಮ ಏನು ಕೈಗಾರಿಕಾ ವಲಯದಲ್ಲಿ ಯಾವುದೇ ಥರದ ತೊಂದರೆ ಇಲ್ಲದೇನೆ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.